ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಲಂಚ್ ಬಾಕ್ಸ್ ರೆಸಿಪಿ ಪಾಲಕ್ ರೈಸ್. ತುಂಬ ಚೆನ್ನಾಗಾಗುತ್ತೆ. ಅರ್ಧ ಕಟ್ಟು ಪಾಲಕ್ ಇದ್ದರೆ ಸಾಕು, ಲಂಚ್ ಬಾಕ್ಸಿಗೆ ಸೂಪರ್ ಆದಂತಹ ರೈಸ್ ರೆಸಿಪಿ ರೆಡಿಯಾಗಿ ಹೋಗುತ್ತೆ. ಖಂಡಿತ ನಿಮ್ಮ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ತುಂಬ ಮಾಡೋಕ್ಕೂ ತುಂಬ ಈಸಿ. ಇದು ವೆರಿ ಒಂದು 5 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ ಪಟಾಪಟ ಅಂತ. ಹೇಗೆ ಮಾಡೋದಂತ ನೋಡ್ಕೊಂಬಂದ್ಬಿಡೋಣ. ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಕಟ್ಟಷ್ಟು ಪಾಲಕ್ ಸೊಪ್ಪು ಹಾಕಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಶುಗರ್ ಹಾಕಿದ್ದೀನಿ. ಒಂದು 4 ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ. ಶುಗರ್ ಹಾಕ್ಲಿಕ್ಕೆ ಇಷ್ಟೇ ಕಾರಣ, ಕಲರು ಪಾಲಕ್ದು ಚೇಂಜ್ ಆಗದೆ ಇರಲಿ ಅಂತ ಅಷ್ಟೇ. ನೋಡಿ, ಚೆನ್ನಾಗಿ ಅದು ಕುದ್ದಿದೆ. ಇವಾಗ ಗ್ಯಾಸ್ ಆಫ್ ಮಾಡೋಣ. ಹಾಗೆ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ಒಂದು 6 ಐಸ್ ಕ್ಯೂಬ್ಸ್ ಹಾಕಿದ್ದೀನಿ. ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಯಾಕೆ ಅಂದರೆ ನಾವು ಪಾಲಕ್ ತೊಗೊಂಡಿದ್ವಲ್ಲ, ಅದು ಫುಲ್ಲು ಗ್ರೀನಿಶ್ ಆಗಿರಲಿ ಅಂತ ಅಷ್ಟೇ. ನಾನು ಬೇಯಿಸ್ಕೊಂಡಿದ್ನೆಲ್ಲ ಪಾಲಕ್ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಇದರಿಂದ ಡೈರೆಕ್ಟ್ ತಗೊಂಡು ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ. ನೋಡಿ, ಒಂದು 2 ನಿಮಿಷ ಬಿಟ್ಟರೆ ಸಾಕು. ಇವಾಗ ನೋಡಿ, ಒಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ತೊಗೊಂಡಿರುವಂಥ ಪಾಲಕ್ ಸೊಪ್ಪು, ಹಾಗೆ ಒಂದು ಅರ್ಧ ಶುಂಠಿ ಹಾಕಿದ್ದೀನಿ, ಅಲ್ಲ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು 4 ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು, ಒಂದು 250 ಗ್ರಾಮ್ ರೈಸ್ಗೆ. ನೋಡಿ, ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ ಅದನ್ನು. ಇವಾಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಗೋಡಂಬಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಬರೋಣ. ಫುಲ್ಲು ಸ್ವಲ್ಪ ಡೀಪ್ ಫ್ರೈ ಆಗಲಿದು, ಗೋಲ್ಡನ್ ಕಲರ್ ಅಂತಾರಲ್ಲ ಅಷ್ಟು ಚೆನ್ನಾಗಿದ್ದು ಫ್ರೈ ಆಗಲಿ. ಅದನ್ನು ತಕ್ಕೊಂಡು ನೆಕ್ಸ್ಟ್ ಅದೇ ಪಾತ್ರೆಗೆ 1 ಸ್ಪೂನ್ ತುಪ್ಪ ಇನ್ನೂ ಹಾಗೆ ಇದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಜೀರಿಗೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ನೋಡಿ, ರೈಸ್ ಕ್ವಾಂಟಿಟಿ ನೋಡಿ ನೀವು ಈರುಳ್ಳಿನ ತೊಗೊಳ್ಳಿ. ಚೆನ್ನಾಗಿದ್ದು ಫ್ರೈ ಆಗಲಿ. ಇದಕ್ಕೆ ಯಾವುದೇ ರೀತಿ ಮಸಾಲ, ಕರಿಬೇವು, ಕೊತ್ತಂಬರಿ ಏನೂ ಬೇಡ. ಇದಕ್ಕೆ ಜಸ್ಟ್ ಇಷ್ಟೇ ಸಾಕು. ನೋಡಿ, ಈಗ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲೆ ಇದಕ್ಕೆ ಹಾಕಿ ಚೆನ್ನಾಗಿದ್ದು ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಸಹ ಹಾಕ್ತಾಯಿದ್ದೀನಿ. ಅರಿಶಿನ ಕಲರ್ಗಳು ಜಸ್ಟ್ ಒಂದು ಪಿಂಚಷ್ಟು ಅರಿಶಿನ ಹಾಕಿದ್ದೀನಿ ಅಷ್ಟೇ. ಚೆನ್ನಾಗಿದ್ದು ಎಣ್ಣೆ ಸೈಡಿಗೆಲ್ಲ ಬಿಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿದ್ದು ಫ್ರೈ ಆಗಲಿ. ಇವಾಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ರೆಡಿಯಾಗಿ ಹೋಗುತ್ತೆ ಮಸಾಲ, ಇಷ್ಟೇ. ಹಾಗೆ ನಾನಿಲ್ಲಿ ನೋಡಿ, ಒಂದು ಹಾಫ್ ಆನ್ ಅವರ್ಗಿಂತ ಮೊದಲೇ ನಾನಿಲ್ಲಿ ರೈಸ್ ಮಾಡಿಟ್ಕೊಂಡಿದ್ದೆ. ಫುಲ್ಲು ತಣ್ಣಗಾಗಬೇಕು, ಹಾಗೆ ತುಂಬ ಉದುರಾಗಬೇಕಿದ್ದು ರೈಸು. ಹಾಗೆ ನಾನಿಲ್ಲಿ ಒಂದು ಅರ್ಧ ಗಂಟೆ ಮೊದಲೇ ಮಾಡಿಟ್ಕೊಂಡಿದ್ದೆ. ನೋಡಿ, ಚೆನ್ನಾಗಿ ಆರಿದೆ ರೈಸ್. ಇವಾಗ ಇದನ್ನು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಚೆನ್ನಾಗಿದು ಈಗ ಕಾಣ್ತಿದೆ ಅಷ್ಟೇ, ಒಳ್ಳೆ ಗ್ರೀನಿಶ್ ಕಲರ್ ಆಗುತ್ತಿದೆ ಚೆನ್ನಾಗಿ ಕಲಸಿದ ಮೇಲೆ. ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಾಗುತ್ತೆ. ಮಕ್ಕಳ ಲಂಚ್ ಬಾಕ್ಸ್ ಅಂದರೆ ತುಂಬ ಇಷ್ಟಪಟ್ಟು ತೊಗೊಂಡು ಹೋಗ್ತಾರೆ. ಇದನ್ನು ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ, ಚೆನ್ನಾಗಿ ಕಲಸಿದ ಮೇಲೆ ಇದೇ ಗ್ರೀನಿಶ್ ಆಗೇ ಬರೋದು ಕಲರು. ನೋಡಿ, ಇವಾಗ ಮೊದಲೇ ಫ್ರೈ ಮಾಡ್ಕೊಂಡಿದ್ನಲ್ಲ ಗೋಡಂಬಿ, ಅದು ಸಹ ಹಾಕ್ತಾಯಿದ್ದೀನಿ. ನೋಡಿ, ಮಧ್ಯದಂದರೆ ಅದು ಕುದೀತಾ ಇರಬೇಕಾದ್ರೆ ಗೋಡಂಬಿ ಹಾಕಿದರೆ ಮೆತ್ತೆ ಕಚಕ್ ಅನ್ನೋದು. ಹಾಗಾಗಿ ಈ ಥರ ಫ್ರೈ ಮಾಡಿ ಹಾಕಿದರೆ ರೈಸ್ ಜೊತೆ ಆವಾಗವಾಗ ಬಾಯಲ್ಲಿ ಕರಮ್ ಕುರುಮ್ ಅಂತ ತುಂಬ ಚೆನ್ನಾಗಿ ಸಿಗುತ್ತೆ. ಇದು ಖಂಡಿತ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಒಂದು ಸಲ ನಿಮ್ಮ ಮನೆಯಲ್ಲಿ ಸಹ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಮಾಡಿಕೊಡಿ ಲಂಚ್ ಬಾಕ್ಸ್ಗೆ, ತುಂಬ ಸೂಪರಾಗಿರುತ್ತೆ. ಹಾಗೆ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ, ರಾತ್ರಿನೇ ಓಡ್ತಾ ಇರುತ್ತೆ, ಬೆಳಗ್ಗೆ ಏನು ಮಾಡಬೇಕು, ಬಾಕ್ಸ್ಗೆ ಏನು ಮಾಡಬೇಕು ಅಂತ. ಹಾಗಾಗಿ ಫಟಾಫಟ್ 1 ಕಟ್ಟು ಪಾಲಕ್ಕಿದ್ರೆ ಸಾಕು, ಮಕ್ಕಳಿಗೆ ಆಗಲಿ ಅಥವಾ ಯಜಮಾನರಿಗೆ ಆಗಲಿ, ಆಫೀಸ್ಗೆ ಹೋಗೋರಿಗೆ ಸೂಪರಾಗಿರುವಂಥ ಲಂಚ್ ಬಾಕ್ಸ್ ರೆಡಿಯಾಗಿ ಹೋಗುತ್ತೆ. ಥ್ಯಾಂಕ್ ಯು.